ಡಿಎಲ್ಆರ್ಎಂ ಜೈ ಹನುಮಾನ್ ಫೌಂಡೇಶನ್ ಹಾಗೂ ಡಾಕ್ಟರ್ ರಮೇಶ್ ಅಣ್ಣ ಗೆಳೆಯರ ಬಳಗದಿಂದ ಸಮಾಜ ಸೇವಕ ಡಾಕ್ಟರ್ ರಮೇಶ್ ಮಹಾದೇವಪ್ಪನವರ ಜನ್ಮದಿನದ ಕಾರ್ಯಕ್ರಮದ ನಿಮಿತ್ತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಬಳಗದ ಅಶೋಕ್ ವಾಲ್ಮೀಕಿರವರು ತಿಳಿಸಿದರು. ನೋಡಿ, ಇವತ್ತಿನ ಟ್ರೆಂಡ್ ಹಂಗ ಆಗ್ಬಿಟ್ಟಿದೆ ಅಂದ್ರೆ, ಯಾರು ಹುಟ್ಟುಹಬ್ಬ ತಂದ್ರೆ ಶ್ರೀಮಂತರುಗಳು ರೆಸಾರ್ಟ್ ನಲ್ಲೋ, ಗೋವಾದಲ್ಲೋ, ದುಬೈದಲ್ಲೋ ಪಾರ್ಟಿ ಮೋಜು ಮಸ್ತಿ ಮುಖಾಂತರ ಅವ್ರ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾರೆ. ಆದ್ರೆ ರಮೇಶ್ ಮಹಾದೇವಪ್ಪನವರು ವಿಭಿನ್ನವಾಗಿ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದ್ದಾರೆ. ಸುಮಾರು ವರ್ಷಗಳಿಂದ ಅವರು ಸಮಾಜಮುಖಿ ಕೆಲಸ ಮಾಡ್ತಾ 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 ತಮ್ಮ ಹುಟ್ಟುಹಬ್ಬನು ಒಂದು ಮಾದರಿಯಾಗಿ ಮಾಡ್ಬೇಕು, 4 ಜನರಿಗೆ ಅದನ್ನು ಮುಟ್ಟುವಂತದ್ದು ಆಗ್ಬೇಕು, ನಮ್ಮ ಅಲ್ಪ ಸೇವೆಗಳು ಏನದಾವೋ ಅದು ಬಡ ಜನರಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ನಮ್ಮ ಹುಟ್ಟುಹಬ್ಬ ಆಚರಿಸೋಣ ಅಂತೇಳಿ ನಾವು ಗೆಳೆಯರ ಬಳಗ ಮತ್ತು ರಮೇಶ್ ಮಹಾದೇವಪ್ಪನವರ ಒಂದು ದೂರದೃಷ್ಟಿ ಇಟ್ಕೊಂಡು ಇವತ್ತು ನಾವು ಬರುವಂತ ಜೂನ್ 4ನೇ ತಾರೀಕಿಗೆ ಅವರ ಹುಟ್ಟುಹಬ್ಬದ ಅಂಗವಾಗಿ 10 ಹಲವಾರು ಸಮಾಜಮುಖಿ ಕೆಲಸಗಳನ್ನ ಮತ್ತು ಸೇವಾವನ್ನ ನಾವು ಇಟ್ಕೊಂಡಿದ್ದೀವಿ. ನಗರದಲ್ಲಿಂದು ಮಾತನಾಡಿದ ಅವರು ಮೇ 4ರ ಜನ್ಮದಿನದಂದು ವಿದ್ಯಾನಗರದಲ್ಲಿ ರಕ್ತದಾನ ಶಿಬಿರ, ಚಿಟಗುಪ್ಪಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲಗಳ ವಿತರಣೆ, ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಛತ್ರಿ ವಿತರಣೆ, ಶ್ರೀ ಸಿದ್ಧಾರೂಢ ಮಠ ಹಾಗೂ ಸೈಯದ್ ಫತೇಶ ದರ್ಗಾ ಸುತ್ತಮುತ್ತಲಿನ ಬಡವರಿಗೆ ಪಲಾವ್ ಮತ್ತು ನೀರು ವಿತರಣೆ, ನಗರದ ರೈಲ್ವೆ ನಿಲ್ದಾಣದ ಬಳಿ ಸರ್ಕಾರಿ ಪ್ರಾಥಮಿಕ ಮಕ್ಕಳ ಶಾಲೆಯಲ್ಲಿ ಪುಸ್ತಕ ಹಾಗೂ ಕಲಿಕಾ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮಗಳು, ಇಂದಿರಾ ಗಾಜಿನ ಮನೆ ಮತ್ತು ಹೊಸೂರ ಬಳಿ ಪೌರ ಕಾರ್ಮಿಕರಿಗೆ ಸನ್ಮಾನ ಮತ್ತು ಬಹುಮಾನ ವಿತರಣೆ ಸೇರಿದಂತೆ ಇನ್ನಿತರ ಕಾರ್ಯಕ್ರಮಗಳು ಇರಲಿವೆ ಎಂದರು. 4ನೇ ತಾರೀಕಿನಂದು ರಮೇಶ್ ಮಹಾದೇವಪ್ಪನವರ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಗೆಳೆಯರ ಬಳಗದ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಮೊದಲನೇದಾಗಿ ಶ್ರೀ ಉಣಕಲ್ ಸಿದ್ದಪ್ಪಜ್ಜನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅಭಿಷೇಕವನ್ನು ಮಾಡಿ ತದನಂತರ ಪ್ರೇಮ ಬಿಂದು ಹಾಸ್ಪಿಟಲ್ನಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಅದನಂತರ ಮತ್ತು ರೈಲ್ವೆ ಸ್ಟೇಷನ್ ನಲ್ಲಿ ಇರ್ತಕ್ಕಂಥ ಯಾರು ಅನಾಥರಿರ್ತಾರೋ ಅವ್ರಿಗೆ ಬೆಡ್ಶೀಟ್ ವಿತರಣೆ ಕಾರ್ಯಕ್ರಮ ಇರ್ಬೋದು, ಹಾಗೂ ಶಾಲೆಯಲ್ಲಿ ಇರ್ತಕ್ಕಂಥ ಪಠ್ಯ ಪುಸ್ತಕಗಳನ್ನು ವಿತರಣೆ ಮಾಡುವುದಿರ್ಬೋದು, ಮತ್ತು ಬೈಕ್ ರ್ಯಾಲಿ ಇದೆ, ಮತ್ತು ಇನ್ನೊಂದು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇವೆ. ಸರ್ವಧರ್ಮ ಸಮಾಜ ಸೇವಕರು ಅಂತ ಹೇಳಿ ನಮ್ಮ ಒಂದು ಚರ್ಚ್ ಆಯ್ತು, ಆಮೇಲೆ ಮಸೂತಿ ಆಯ್ತು, ಆಮೇಲೆ ಮಂದಿರ ಆಯ್ತು, ಎಲ್ಲದರೊಳಗೂ ಒಂದೊಂದು ಕಾರ್ಯಕ್ರಮವನ್ನು ನಮ್ಮ ಸರ್ವಧರ್ಮದೊಳಗ ನಮ್ಮ ಈ ಸದಸ್ಯರನ್ನು ಒಂದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಗೆಳೆಯರ ಬಳಗದ ರಾಜು ಕಾಳೆ, ಕಾಶಿಂ ಕೂಡಲಗಿ, ಗುರುರಾಜ್ ಹೊರಟ್ಟಿ, ರವಿರಾಜ್ ದೊಡ್ಡಿಹಾಳ, ಕೆಂಚಪ್ಪ, ಶಕೀಲ್ ಫಲಿ ಅಹಮದ್ ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್, ಹುಬ್ಬಳ್ಳಿ.